ಮಾನ್ಯ ಸಹಕಾರ ಸಚಿವರು ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಭಾವಿಗಳು, ಒಳ್ಳೆಯ ಅನುಭವಸ್ಥರು. ರಾಜಣ್ಣ ಅವ್ರ ಬಗ್ಗೆ ಏನಾಗಬೇಕು ಹೇಳಪ್ಪ ಸರ್. ನನ್ನ ಪ್ರಶ್ನೆನೇ ಅದೇ, ನನ್ನ ಪ್ರಶ್ನೆನೇ ಅದೇ ಸರ್. ಹೇಳೋದೇನು ಅವಶ್ಯಕತೆ ಇಲ್ಲ. ಎಲ್ಲ ಅಂಕಿಅಂಶಗಳು ಸವಿಸ್ತಾರವಾಗಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ನೋಡಿ ಸಂಖ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ. ಒಂದು ರಾಜಣ್ಣ ಅವರಿಗೆ ನಾನು ಹೇಳೋದಪ್ಪ ಅಂದರೆ, ಸಹಕಾರ ಇಲಾಖೆಯಲ್ಲಿ ತಾವು ಹೆಚ್ಚಿನ ಅನುಭವ ಹೊಂದಿರತಕ್ಕಂಥವ್ರು. ಹೊಂದಿದ್ದಲ್ಲದೆ ಇವತ್ತು ಅನೇಕ ತಮ್ಮ ಸಹಕಾರ ಇಲಾಖೆಯಲ್ಲಿ ತಾವು ಮಂತ್ರಿಗಳಾದ ಮೇಲೆ ಬಹಳಷ್ಟು ತಿಮಿಂಗ್ಲುಗಳು. ಏನ್ ಮಾಡ್ಬೇಕು ಹೇಳಪ್ಪ ಸರ್? ಅದನ್ನೇ ಬರ್ತೀನಿ ಸರ್, ವಿಷಯಕ್ಕೆ ಬರ್ತೀನಿ ಸರ್, ವಿಷಯಕ್ಕೆ ಬರ್ತೀನಿ. ಕೂಡ ಸರಿಪಡಿಸಿದ್ದಾರೆ. ಆದರೆ ಒಂದು, ಇವತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳನ್ನ ಇವತ್ತು ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರ ಇರಲಿ, ಅನೇಕ ಇವತ್ತಿನ ದಿವಸ ಮೈಕ್ರೋ ಯೋಜನೆಯಡಿಯಲ್ಲಿ, ನಬಾರ್ಡ್ ಯೋಜನೆಯಡಿಯಲ್ಲಿ ಹಿಂದಿನ ಸರ್ಕಾರಗಳು ಸಾಕಷ್ಟು ಇವತ್ತಿನ ದಿವಸ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಟ್ಟಿದ್ರು. ಆದರೆ ಈ ಸರ್ಕಾರ ಬಂದ ಮೇಲೆ ಅದು ಯಾಕೋ ಇಚ್ಛಾಶಕ್ತಿ ಕಡಿಮೆ ಅನಿಸ್ತಾ ಇದೆ. ಅದನ್ನು ಪೂರ್ಣ ಮಾಡಬೇಕು. ಆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳಿಗೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಹಾಯಧನ ಇವತ್ತು ನಬಾರ್ಡ್ ಯೋಜನೆಯಿಂದ ಇವತ್ತು ಸಾಕಷ್ಟು ಯೋಜನೆಗಳು ಬಂದಿದ್ದಾವೆ. ಆ ಯೋಜನೆಗಳು ಕೂಡ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಯಶಸ್ವಿಯಾಗಿ ಆ ಯೋಜನೆಗಳನ್ನ ಕೂಡ ಇವತ್ತಿನ ದಿವಸ ಕೊಟ್ಟರೆ ಆ ಬಡಪಾಯಿ ಮತ್ತು ವಿಶೇಷವಾಗಿ ಅಲ್ಲಿರ್ತಕ್ಕಂಥ SC ST ರೈತರಿಗೂ ಕೂಡ ಇವತ್ತಿನ ದಿವಸ ಅದರಿಂದ ಅನುಕೂಲ ಆಗ್ತದೆ. ಅದಕ್ಕಾಗಿ ಆ ಯೋಜನೆಯನ್ನು ಕೂಡ ಒತ್ತು ಕೊಡಬೇಕಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ಕೇಳಬಹುದು. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ, ತದನಂತರ ಉಪ ಪ್ರಶ್ನೆಗೂ ಎಲ್ಲಿದ್ದಲ್ಲಿ ಸಂಬಂಧ ಇಲ್ಲ. ಆದಾಗ್ಯೂ ಕೂಡ ಫಾರ್ ಅಕಾಡೆಮಿಕ್ ಇಂಟ್ರೆಸ್ಟ್ ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿ ಬಯಸ್ತೇನೆ. ಸ್ವಸಹಾಯ ಸಂಘಗಳ ಪರಿಕಲ್ಪನೆ ಕೇಂದ್ರ ಸರ್ಕಾರದಿಂದ ಬಂದಂಥದ್ದಲ್ಲ. ಮೊದಲು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆದಂಥದ್ದು. ಬೀದರಿಂದ ಹಿಡಿದು ಇಲ್ಲಿ ನಮ್ಮ ಮಧ್ಯ ಕರ್ನಾಟಕ ಇರ್ಬೋದು, ನಮ್ಮ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅದು ಹೆಚ್ಚು ಪ್ರಚಲಿತವಾಗಿ ಹೆಣ್ಣು ಮಕ್ಕಳುಗಳು ಇರ್ಬೋದು. ಸ್ವಸಹಾಯ ಸಂಘ ಅಂದರೆ ಪುರುಷರ ಸ್ವಸಹಾಯ ಸಂಘನೂ ಬರ್ತವೆ, ಮಹಿಳಾ ಸ್ವಸಹಾಯ ಸಂಘಗಳು ಬರ್ತವೆ. ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವರು 20 ಸಂಖ್ಯೆ ಮೀರದ ರೀತಿಯಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದಕ್ಕೆ ಯಾವುದೋ ರಿಟರ್ನ್ ನಿಯಮಗಳು ಏನಿರಲಿಲ್ಲ. ಅವರೇ ಸ್ವಯಂವಾಗಿ ಏನೆಲ್ಲ ಬೇಕೋ ಅದನ್ನು ಅವರೇ ವಿಧಿಸ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಸ್ವಸಹಾಯ ಸಂಘಗಳ ಒಂದು ಪರಿಕಲ್ಪನೆ. ಉಳಿತಾಯದ ಏನು ನಮ್ಮ ಬಾಂಗ್ಲಾದೇಶದಲ್ಲಿ ಅವರು ಒಬ್ಬರು ಪ್ರಾರಂಭ ಮಾಡಿದಂತಹದ್ದು ಒಂದು ಇಡೀ ಪ್ರಪಂಚನೇ ಮೆಚ್ಚುವ ಒಂದು ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಉಳಿತಾಯದ ಒಂದು ಮನವರಿಕೆಯನ್ನು ಬಡವರಿಗೂ ಕೂಡ ಮಾಡಿಕೊಟ್ಟಂಥದ್ದು ಸ್ವಸಹಾಯ ಸಂಘಗಳ ಪರಿಕಲ್ಪನೆ ಇದೆ. ಆ ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿನಲ್ಲಿ ನಮ್ಮ ಸರ್ಕಾರವೂ ಕೂಡ 3% ಬಡ್ಡಿನಲ್ಲಿ ಅವರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಇದೆ. ಇದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರನೂ ಕೂಡ ನಬಾರ್ಡ್ ಮೂಲಕ ಸ್ವಸಹಾಯ ಸಂಘಗಳು ಯಾವುದಾದ್ರು ಗೃಹ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಾಲ ಸೌಲಭ್ಯವನ್ನು ಕಡಿಮೆ ಬಡ್ಡಿನಲ್ಲಿ ಅವರು ಕೂಡ 4% ಅಲ್ಲಿ ಈ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಬಡ್ಡಿಯನ್ನು ವಿಧಿಸ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳಿದ್ದಾವೆ. ಅದನ್ನು ಕೂಡ ನಾವು ಬಹಳಷ್ಟು ಪ್ರಚಲಿತವಾಗಿ ಎಲ್ಲೆಲ್ಲಿ ಸ್ವಸಹಾಯ ಸಂಘಗಳು ಕೆಲಸ ಮಾಡ್ತವೆ ಅವ್ರಿಗೆ ಇದನ್ನೆಲ್ಲ ಮನವರಿಕೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಸಲಹೆ ಇದೆ, ಅದನ್ನು ಮಾಡ್ತೇವೆ.